ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ ಹಾಗೂ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತು ಮೊದಲನೇ ದಿವಸ, ನವರಾತ್ರಿಯ ಮೊದಲನೇ ದಿವಸ. ಶೈಲಪುತ್ರಿಗೆ ನಾವು ತುಪ್ಪದಿಂದ ಪ್ರಸಾದ ಮಾಡಿರೋದು ವಾಡಿಕೆಯಲ್ಲಿದೆ. ಬನ್ನಿ, ಇವತ್ತು ತುಪ್ಪದಿಂದ ಸಿಂಪಲ್ ಆಗಿ, ಈಸಿಯಾಗಿ, ಬೇಗ ಆಗೋ ಥರ ಬಾಳೆಹಣ್ಣಿನ ತುಪ್ಪದ ಸಜ್ಜಿಗೆ ಮಾಡೋಣ. ಇದಕ್ಕೆ ಬೇಕಾಗಿರೋದು ಒಂದು ಬಾಣಲಿ ಹಿಟ್ಟು, ಅರ್ಧ ಕಪ್ಪು ತುಪ್ಪ ಹಾಕಿ, 1 ಕಪ್ಪಷ್ಟು ಚಿರೋಟಿ ರವೆ ಹಾಕಿ, ತುಪ್ಪದಲ್ಲಿ ರವೆನ ಚೆನ್ನಾಗಿ ಘಮ ಬರೋವರೆಗೂ ಚೆನ್ನಾಗಿ ಹುರಿರಿ. ತುಂಬ ಕೆಂಪುಗೂ ಆಗಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಕಲರ್ ಚೇಂಜ್ ಆದಾಗ ಅರೋಮ ಬರುತ್ತೆ, ಆವಾಗ ಇಳಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಅದೇ ಬಾಣಲಿಗೆ ದೊಡ್ಡದಾದ 1 ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ನೀರು ಹಾಕಿ, ಇಲ್ಲ ಬರೀ ಹಾಲಲ್ಲೂ ಮಾಡ್ಕೋಬೋದು. ಇದು ಹಾಲು ಕುದಿಯೋಕ್ಕೆ ಇನ್ನೊಂದು ಸ್ಟವ್ ಮೇಲೆ ಇಟ್ಬಿಟ್ಟು ಅಷ್ಟೊತ್ತಿಗೆ ಇನ್ನೊಂದು ಚಿಕ್ಕ ಬಾಣಲಿಯಲ್ಲಿ ತುಪ್ಪ ಹಾಕಿ, ಇದಕ್ಕೆ ನಾವು ಬೇಕಾಗಿರೋಷ್ಟು ದ್ರಾಕ್ಷಿ, ಗೋಡಂಬಿನ ಹಾಕಿ ಕೆಂಪಿಗೆ ಬಾಡಿಸ್ಕೊಳ್ಳೋಣ. ಬನ್ನಿ, ಇಲ್ಲಿ ನೋಡಿ, ನಾನು ಇಲ್ಲಿ 1 ಹಿಡಿಯಷ್ಟು ಗೋಡಂಬಿ ಹಾಕಿದ್ದೀನಿ. ಇದು ಸ್ವಲ್ಪ ಕೆಂಪಗಾದ್ಮೇಲೆ 1 ಹಿಡಿಯಷ್ಟು ದ್ರಾಕ್ಷಿನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ. ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಭಕ್ತಿ, ಶ್ರದ್ಧೆ, ಅದು ಇದು ಅಂತೆಲ್ಲ ಆಡಂಬರ ಮಾಡೋಕ್ಕೆ ಹೋಗಬೇಕಾಗಿಲ್ಲ. ಇಲ್ಲಿ ನೋಡಿ, ಹಾಲು ಕುದೀತಿರ್ಬೇಕಾದ್ರೆ ಒಂದು ದೊಡ್ಡ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದರಲ್ಲಿ ಹಾಕಿ, ಈಗ ಅದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಯಾವುದೇ ಥರ ಗಂಟಾಗಬೇಕಾಗಿಲ್ಲ, ಯಾಕಂದರೆ ತುಪ್ಪದಲ್ಲಿ ತುಂಬ ಹುರಿದಿರ್ತೀವಲ್ಲ, ಹಂಗಾಗಿ ಗಂಟಾಗೋದಿಲ್ಲ. ಈ ಥರ ಆದಮೇಲೆ ನೋಡಿ, ಸ್ವಲ್ಪ ಚೆನ್ನಾಗಿ ರವೆ ಹಾಲಲ್ಲಿ ಬೆಂದೋದ್ಮೇಲೆ 1 ಕಪ್ಪಷ್ಟು ಸಕ್ಕರೆ ಹಾಕಿ. ಅದು ರವೆ ಚೆನ್ನಾಗಿ ಬೆಂದಮೇಲೆ ಸಕ್ಕರೆ ಹಾಕಬೇಕು, ಇಲ್ಲಾಂದರೆ ರವೆ ಬೇಯೋದಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ, ಈ ಥರ ಸಕ್ಕರೆ ಹಾಕಿದ್ಮೇಲೆ ಈ ಥರ ಪಾಕ ಬಂದಂಗೆ ಬರುತ್ತೆ. ಇದನ್ನು ಸ್ವಲ್ಪ ಥಿಕ್ನೆಸ್ ಆಗಬೇಕು. ಅದಾದಮೇಲೆ ನೋಡಿ, ಇಲ್ಲಿ ನಾನು ಕೇಸರಿ ಮತ್ತು ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈ ರೀತಿ ಆದಮೇಲೆ ನಿಮ್ಗೆ ಇಲ್ಲಿ ಹದ ನೋಡಿಕೊಂಡು ನೀವು ಇನ್ನೂ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಈ ಸಜ್ಜಿಗೆನ, ಇಲ್ಲ ಇಷ್ಟು ಬೇಕಾದ್ರೂ ಇಟ್ಕೋಬೋದು. ಈ ರೀತಿ ಇದಕ್ಕೆ ದ್ರಾಕ್ಷಿ, ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಆದಮೇಲೆ ಸ್ಟೌವಿಂದ ಕೆಳಗಿಳಿಸಿ ದೇವರಿಗೆ ನೈವೇದ್ಯ ಸಮರ್ಪಿಸೋಣ. ಬನ್ನಿ, ಇಲ್ಲಿ ನಾವು ಮುಖ್ಯವಾಗಿ ತುಂಬ ಭಕ್ತಿ ಶ್ರದ್ಧೆಯಿಂದ ನಾವು ಏನೇ ಇಟ್ಟು ದೇವರಿಗೆ ಬೇಡ್ಕೊಂಡ್ರು ದೇವರು ನಮಗೆ ವರ ಕೊಟ್ಟೇ ಕೊಡ್ತಾರೆ. ಹಂಗಾಗಿ ಬೇರೆಯವ್ರನ್ನ ನೋಡಿ ನಾವು ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ ಆಡಂಬರ ಮಾಡೋಕ್ಕೆ ಹೋಗಬೇಡಿ. ಭಕ್ತಿ ಶ್ರದ್ಧೆಯಿಂದ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿ ದೇವರಿಗೆ ನೈವೇದ್ಯ ಇಡಿ. ಏನೂ ಆಗಲಿಲ್ಲ, ನಮ್ಮ ಹತ್ರ ಇರೋ 2 ಫ್ರೂಟ್ಸ್ ಇಟ್ಟರೂ ಸಾಕು, ಅದೇ ನಮಗೆ ಸಾಕು. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.